ಹರೇ ಶ್ರೀನಿವಾಸ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ನಿರ್ಜಲ ಏಕಾದಶಿಯ ದಿವಸ ನಮ್ಮ ಮನೆಯಲ್ಲಿ ನಾನು ಹೇಗೆ ಪೂಜೆ ಮಾಡ್ಕೊತೀನಿ ಅಂತ ಹೇಳಿ ನಿಮಗೆ ಒಂದು ಚಿಕ್ಕ ವ್ಲಾಗನ್ನು ಹಾಕ್ತಾಯಿದ್ದೀನಿ. ಹಾಗೆಯೇ ತುಂಬ ಜನಕ್ಕೆ ತುಂಬ ಕನ್ಫ್ಯೂಷನ್ಸ್ ಇದೆ, ತುಂಬಾ ಡೌಟ್ಗಳಿದೆ, ಪ್ರಶ್ನೆಗಳಿದೆ. ಅದಕ್ಕೆಲ್ಲನೂ ಈ ವಿಡಿಯೋದಲ್ಲಿ ಉತ್ತರ ಕೊಡ್ತಾ ಹೋಗ್ತೀನಿ. ಮೊದಲಿಗೆ ಇವತ್ತು ಬೆಳಗ್ಗೆ ನಾನು ಹೇಗೆ ಪೂಜೆ ಮಾಡಿಕೊಂಡೆ ಇದೆಲ್ಲನೂ ನಿನ್ನೆ ಏರಿಸಿರ್ತಕ್ಕಂಥ ನಿರ್ಮಾಲ್ಯ ದೇವರಿಗೆ ಇದನ್ನೆಲ್ಲ ಫಸ್ಟ್ ನಾನು ತೆಕ್ಕೊಂಡು ಬಿಡ್ತೀನಿ. ಆಮೇಲೆ ರಂಗೋಲಿ ಏನು ನೆನ್ನೆ ಹಾಕಿರ್ತೀನೋ ಅದನ್ನು ಒಂದು ಸ್ವಲ್ಪ ಕದಲಿಸ್ಕೊಂಡು ಹೀಗೆ ಹಿಂದಿನ ದಿನದ ನೀಲಾಂಜನಗಳನ್ನು ದೀಪ ಹಚ್ಚಿಟ್ಟಿರ್ತೀವಲ್ವ ಅದನ್ನೆಲ್ಲ ತೆಗೆದಿಟ್ಬಿಡ್ತೀನಿ. ಅದನ್ನು ಸಂಜೆ ತೊಳ್ಕೊಂಡು ಇಟ್ಕೊತೀನಿ. ಇನ್ನೊಂದು ಜೊತೆಯನ್ನು ನಾನು ಆಗಲೇ ತೊಳೆದು ಇಟ್ಕೊಂಡಿರ್ತೀನಿ ಹಿಂದಿನ ದಿವಸ, ಅದನ್ನು ಇವತ್ತು ಹಚ್ಚಿಡ್ತೀನಿ. ಹೀಗೆ ಫಸ್ಟು ನಿರ್ಮಾಲ್ಯ ಎಲ್ಲ ತೆಗೆದುಬಿಡಬೇಕು ಸ್ನೇಹಿತರೆ. ಹೂವನ್ನು ಅಂದರೆ ನಿರ್ಮಾಲ್ಯವನ್ನು ಮಾತ್ರ ಮಾರನೇ ದಿವಸ ದೇವರ ತಲೆ ಮೇಲೆ ಹಾಗೆ ಬಿಡಬಾರ್ದು. ಮಾರನೇ ದಿವಸ ಹೂವು ಏರಿಸದೇ ಇದ್ದರೂ ಪರವಾಗಿಲ್ಲ, ಇಲ್ಲ ಅಂದ್ರೂ ನಾವು ಹಿಂದಿನ ದಿನದ ನಿರ್ಮಾಲ್ಯವೆಲ್ಲ ತೆಗೆದು ಕಣ್ಣಿಗೆ ಹೊತ್ಕೊಂಡು ಮೂಗಿಂದ ಆಘ್ರಾಣ ಮಾಡ್ಕೋಬೇಕು. ಪರಿಮಳವನ್ನು ತಗೊಂಡು ದೇವರ ನಿರ್ಮಾಲ್ಯವನ್ನು ಮುಡ್ಕೋಬೋದು ಅಥವಾ ತಲೆಗೆ ಹಚ್ಕೊಂಡು ಒಂದು ಕವರಲ್ಲಿ ಹಾಕಿ ಇಡ್ಬೋದು. ಈಗ ನಾನು ನಿರ್ಮಾಲ್ಯವೆಲ್ಲನೂ ತೆಗೆದಿಟ್ಟಿದ್ದೀನಿ. ಹಾಗೆಯೇ ರಂಗೋಲಿ ಎಲ್ಲ ಏನು ಮಾಡ್ತೀರಾ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಈ ವಿಡಿಯೋದಲ್ಲಿ ನಿಮಗೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಬಿಡುತ್ತೆ ಸ್ನೇಹಿತರೆ, ನೋಡ್ತಾ ಹೋಗ್ರಿ, ಎಲ್ಲೂ ಸ್ಕಿಪ್ ಮಾಡ್ಕೋಬೇಡ್ರಿ ವಿಡಿಯೋನ. ಮೊದಲಿಗೆ ನಾನು ಗೌರಿ ಪೆಟ್ಟಿಗೆಯನ್ನು ತೊಳ್ಕೊತಾ ಇದ್ದೀನಿ. ಗೌರಿ ಪೆಟ್ಟಿಗೆಯಲ್ಲಿ ಇರುವಂಥ ಎಲ್ಲ ದೇವರ ವಿಗ್ರಹಗಳನ್ನು ಏನೇನು ಇಟ್ಕೊಂಡಿರ್ತೀನಿ ಅದನ್ನೆಲ್ಲ ಒಂದು ಬಟ್ಲಲ್ಲಿ ತೆಕ್ಕೊಂಡು ಗೌರಿ ಪೆಟ್ಟಿಗೆಯನ್ನು ತೊಳ್ಕೊತೀನಿ. ಏಕಾದಶಿ ದಿವಸ ಗೌರಿ ಪೆಟ್ಟಿಗೆಯನ್ನು ತೊಳಿಬೋದು. ಹಾಗಾಗಿ ಅವತ್ತಿನ ದಿವಸ ನಾನು ಕ್ಲೀನಾಗಿ ತೊಳ್ಕೊತೀನಿ. ತುಂಬ ಕಪ್ಪಾಗಿತ್ತು ಅಂದರೆ ಸ್ವಲ್ಪ ಹೇಳಿದ್ನಲ್ಲ ಹಿಂದಿನ ವಿಡಿಯೋದಲ್ಲೇ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ, ಸ್ವಲ್ಪ ಅಂಟ್ವಳೆಕಾಯಿ ಅಥವಾ ಶೀಗೆ ಪುಡಿಯಿಂದ ಸ್ವಚ್ಛ ಮಾಡಿಕೊಂಡ್ರೆ ಕ್ಲೀನ್ ಆಗುತ್ತೆ ಗೌರಿ ಪೆಟ್ಟಿಗೆ. ಹಾಗೆ ಕೆಮಿಕಲ್ ಹಾಕಿ ಏನೇನೋ ಹಾಕಿ ಸ್ಕ್ರಬ್ ಎಲ್ಲ ಹಾಕಿ ಉಜ್ಜೋದು ಮಾಡಬಾರ್ದು. ದೇವರ ವಿಗ್ರಹಗಳನ್ನು ಸೂಕ್ಷ್ಮವಾಗಿ ನಾವು ಶೀಗೆ ಪುಡಿಯಿಂದ ತೊಳೆದ್ರೆ ಹೋಗುತ್ತೆ. ಸ್ವಲ್ಪ ಬಿಸಿನೀರು ಬಳಸಿದರೆ ಇನ್ನೂ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಅಥವಾ ಅಂಟ್ವಾಳಕಾಯಿ ಪುಡಿ ಅಂತ ಸಿಗುತ್ತಲ್ಲ ಅದನ್ನು ಹಾಕಿ ತೊಳೆದ್ರೂ ಸ್ವಚ್ಛ ಆಗುತ್ತೆ. ಈಗ ನೋಡಿರಿ, ನಾನೆಲ್ಲನೂ ತೆಗೆದಿಟ್ಕೊಂಡಿದ್ದೀನಿ. ಈಗ ರಂಗೋಲಿ ಎಲ್ಲನೂ ನೀಟಾಗಿ ತೆಗೆದು ಒಂದು ಪ್ಲೇಟಿಗೆ ಹಾಕ್ಕೊತೀನಿ. ಈಗ ನಾನು ಯಾವ ನಿರ್ಮಾಲ್ಯ ಎಲ್ಲ ತೆಗೆದಿಟ್ಕೊಂಡಲ್ಲ ಅದರಲ್ಲೇ ನಾನು ದೇವರ ರಂಗೋಲಿಯನ್ನು ಸಹ ತೆಕ್ಕೊತೀನಿ. ಹೀಗೆ ಎಲ್ಲನೂ ಕಟ್ಟೆ ಕ್ಲೀನಾಗಿ ನೋಡಿರಿ ಸ್ನೇಹಿತರೆ. ಒಂದನ್ನು ಹೇಳ್ತೀನಿ, ನೆನಪಲ್ಲಿ ಇಟ್ಕೊಳ್ರಿ, ದೇವರ ಮನೆಯನ್ನು ಮಾತ್ರ ಸ್ವಚ್ಛವಾಗಿ ಇಟ್ಕೋಬೇಕು. ಎಣ್ಣೆಯ ಜಿಗಿ ಆಗಲಿ ಗಲೀಜಾಗಿ ಇಟ್ಕೊಂಡಿರೋದು, ಜಿರಳೆಗಳು, ಹಲ್ಲಿಗಳು, ಇಲಿಗಳು, ನೋಡಿರಿ ಇದಿಷ್ಟು ನಿರ್ಮಾಲ್ಯದಲ್ಲೇ ನಾನು ರಂಗೋಲಿ ಪುಡಿಯನ್ನು ಹಾಕಿದ್ದೀನಿ. ಹೀಗೆ ತೆಕ್ಕೊಂಡು ನಾನು ದಿನನಿತ್ಯ ಒಂದು ಕವರ್ಗೆ ಹಾಕಿ ತೆಗೆದಿಡ್ತೀನಿ. ಹೀಗೆ ಒಂದು 15 ದಿನ ಹಾಗೆ ನಾನು ತೆಗೆದಿಡ್ತೀನಿ. ಮುಚ್ಚಿಡಬಾರ್ದು, ಮುಚ್ಚಿಟ್ರೆ ಹುಳ ಬರುತ್ತೆ. ಹಾಗೆ ಇಟ್ಟರೆ ನಮ್ಮ ಮನೇಲೇನು ಏನು ಹುಳ ಏನೂ ಬರೋದಿಲ್ಲ. ಹೀಗೆ ತೆಗೆದಿಟ್ಕೊಂಡು ಇದನ್ನು ನಾನು ಒಂದು ವಾರ 15 ದಿನ ಆದಮೇಲೆ ನೀರು ಹರಿಯುತ್ತಲ್ವ, ಕೆರೆಗಳು, ಕಾಲುವೆಗಳು ಆ ಥರ ಇರುತ್ತಲ್ಲ, ಅದರಲ್ಲಿ ಹೋಗಿ ಬಿಟ್ಬಿಡ್ತೀನಿ. ನಿರ್ಮಾಲ್ಯ ಎಲ್ಲನೂ ಅದರಲ್ಲಿ ಹಾಕ್ಬಿಡ್ತೀನಿ. ಕವರ್ ಏನೂ ಹಾಕಬಾರ್ದು, ಬರೀ ಹೂವು, ಗೆಜ್ಜೆ ವಸ್ತ್ರ ಅಥವಾ ಈ ರಂಗೋಲಿ ಪುಡಿ ಇದನ್ನು ಹಾಕ್ಕೋಬೋದು. ಈಗ ನೋಡಿರಿ, ನಾನು ಗೌರಿ ಪೆಟ್ಟಿಗೆಯನ್ನು ಫಸ್ಟು ತೊಳ್ಕೊತೀನಿ. ಅದಕ್ಕೆ ನೀರು ಹಾಕಿ ನೀಟಾಗಿ ಸ್ವಚ್ಛವಾಗಿ ಗೌರಿ ಪೆಟ್ಟಿಗೆಯನ್ನು ತೊಳೆದು ಶುದ್ಧ ಮಾಡ್ಕೊತೀನಿ. ಈಗ ಫಸ್ಟ್ ನಾನು ಗೌರಿ ಪೆಟ್ಟಿಗೆಯನ್ನು ತೊಳೆಯೋಕ್ಕೆ ನೀರು ಹಾಕಿ ಸ್ವಲ್ಪ ಇಟ್ಟಿದ್ದೀನಿ. ಆಮೇಲೆ ಫೋಟೋಗಳನ್ನೆಲ್ಲ ಒರೆಸ್ಕೊಂಡ್ಬಿಡ್ತೀನಿ. ಈಗ ನಾಳೆ ಶುಕ್ರವಾರ ಅಲ್ವಾ, ಶುಕ್ರವಾರ ನಾಳೆ ಬೆಳಗ್ಗೆ ಒರೆಸೋದಕ್ಕೆ ಆಗೋದಿಲ್ಲ ನನಗೆ, ಯಾಕಂದರೆ ದ್ವಾದಶಿ ಇದೆ. ಮತ್ತು ಇವತ್ತು ನಿರಾಹಾರ ಮಾಡಿರ್ತೀವಿ, ನಾಳೆಗೆ ನನಗೆ ಯಾವ ಪೂಜೆ ಮಾಡೋದಕ್ಕೂ ಸಮಯ ಆಗೋದಿಲ್ಲ. ಅಡುಗೆ ಮಾಡಬೇಕು ಬೆಳಗ್ಗೆ ಬೇಗನೆ ಪಾರಣೆಯ ಸಮಯಕ್ಕೆ. ಹಾಗಾಗಿ ಇವತ್ತೇ ನಾನು ಎಲ್ಲ ಫೋಟೋಗಳನ್ನು ಒರೆಸಿ ಇಟ್ಬಿಡ್ತಾ ಇದ್ದೀನಿ. ಇದು ರಾಮದೇವರ ಫೋಟೋ ಹೊಸದಾಗಿ ತೊಗೊಂಡಿದ್ದೀನಿ. ಒಂದು ರಾಮದೇವರ ಫೋಟೋ ಮತ್ತು ಶಿವ ಪಾರ್ವತಿ ರುದ್ರದೇವರ ಫೋಟೋ ತೊಗೊಂಡಿದ್ದೀನಿ. ನಮ್ಮ ಮನೇಲಿ ಇರಲಿಲ್ಲ, ಹಾಗಾಗಿ ಈಗ ಒರೆಸ್ತಾ ಇರೋದು ಕೊಲ್ಲಾಪುರ ಮಹಾಲಕ್ಷ್ಮಿ ಫೋಟೋ. ಮತ್ತು ಇದೇ ನೋಡಿರಿ ರುದ್ರದೇವರ ಪಾರ್ವತಿ ದೇವಿಯ ಫೋಟೋ. ಪಾರ್ವತಿ ದೇವಿ ಅಂತೂ ತುಂಬ ಅಂದರೆ ತುಂಬ ಮುದ್ದಾಗಿದ್ದಾಳೆ, ತುಂಬ ಚೆನ್ನಾಗಿದ್ದಾಳೆ ನೋಡಲಿಕ್ಕೆ. ನೀವು ಗಮನಿಸ್ಬೋದು ಎಷ್ಟು ಲಕ್ಷಣವಾಗಿದ್ದಾಳೆ ಪಾರ್ವತಿ ದೇವಿ ಅಂತ ಅಲ್ವಾ ಸ್ನೇಹಿತರೆ? ನಿಮಗೂ ಹಾಗೆ ಅನ್ನಿಸ್ತಾ ಇದೆನಾ? ಕಮೆಂಟ್ ಮಾಡಿರಿ. ಗೌರಿ ಮುಖವಾಡನೂ ಅಷ್ಟೇ ನಮ್ಮ ಮನೇಲಿ ತುಂಬ ಜನ ಕೇಳ್ತೀರ ಎಷ್ಟು ಲಕ್ಷಣವಾಗಿದೆ ಅಂತ. ನಾನು ಪರ್ಟಿಕ್ಯುಲರ್ ಆಗಿ ಆರಿಸಿ ಯಾವತ್ತೂ ತೊಗೊಂಡಿದ್ದಲ್ಲ ಸ್ನೇಹಿತರೆ, ಸುಮ್ಮನೆ ಹಾಗೆ ತೊಗೊಂಡಿರ್ತೀನಿ. ಆದರೆ ಅದೇನು ಕಳೆ ಬರುತ್ತೋ ಗೊತ್ತಿಲ್ಲ ನಮ್ಮ ಮನೆಯಲ್ಲಿ. ಅಷ್ಟು ಚೆನ್ನಾಗಿ ನನಗಂತೂ ಶಿವ ಪಾರ್ವತಿಯರ ಫೋಟೋ ನೋಡ್ತಾ ಇದ್ದರೆ ಹಾಗೆ ನೋಡ್ತಾ ಇರಬೇಕು ಗೌರಿನ ಅಂತ ಅನಿಸುತ್ತೆ. ಅಷ್ಟು ಲಕ್ಷಣವಾಗಿ ತುಂಬ ಚೆನ್ನಾಗಿದ್ದಾಳೆ. ಹೀಗೆ ಎಲ್ಲ ಫೋಟೋಗಳನ್ನೆಲ್ಲ ಒರೆಸಿದ ಮೇಲೆ
ನಾನು ಫಸ್ಟ್ ಕಟ್ಟೆಯನ್ನು ಶುದ್ಧಿ ಮಾಡ್ಕೊಂಡ್ಬಿಡ್ತೀನಿ, ನೀಟಾಗಿ ಒರೆಸ್ಕೊಂಡು ಒಂದು ಸಲ. ಆಮೇಲೆ ಸ್ವಲ್ಪ ಗೋಮಯವನ್ನು ಹಾಕಿ ಒರೆಸ್ತೀನಿ. ನಾನು ರಂಗೋಲಿ ಹಾಕೋದಕ್ಕಿಂತ ಮುಂಚೆ ಗೋಮಯ ಹಾಕಿ ಸಾರಿಸ್ಕೋಬೇಕು, ತುಂಬ ಅಲ್ಲಿ ಪವಿತ್ರತೆ ಬರುತ್ತೆ. ಗೋಮಯ ಇಲ್ಲಾಂದರೆ ಗೋಮೂತ್ರ ಒಂದು ಬಾಟ್ಲಲ್ಲಿ ಹಾಕಿ ಇಟ್ಕೊಂಡಿರಿ ಮನೆಯಲ್ಲಿ. ಗೋಮೂತ್ರ ಮತ್ತು ಗೋಮಯನ ಸ್ವಲ್ಪ ಒಣಗಿಸಿ ಒಂದು ಡಬ್ಬಿಗೆ ಹಾಕಿ ಇಟ್ಕೊಂಡ್ರೆ ಇರುತ್ತೆ. ಮತ್ತು ಈಗ ನೋಡ್ತಾ ಇರೋ ಫೋಟೋ ದಶಭುಜ ಗಣಪತಿ. ನಿಮಗೆ ಗೊತ್ತಿರ್ಬೋದು, ರಾಯದುರ್ಗ ಅಂತ ಹೇಳಿ ಆಂಧ್ರ, ಅಲ್ಲಿ ಇರ್ತಕ್ಕಂಥ ಗಣಪತಿ. ನಾನು ಹೋಗಿದ್ದೆ, ಸುಮಾರು ಸಲ ಹೋಗಿದ್ದೀನಿ. ಮತ್ತು ಅಲ್ಲಿ ಯಾರ್ಯಾರು ಇದ್ದೀರೋ ಕಮೆಂಟ್ ಮಾಡಿರಿ. ತುಂಬ ಶ್ರೇಷ್ಠವಾದಂಥ ಒಳ್ಳೆ ಶಕ್ತಿಯುತವಾದಂಥ ಗಣಪತಿ. 10 ಭುಜಗಳಿದ್ದಾವೆ ಗಣಪತಿಗೆ. ಅಂದ್ಕೊಂಡಂತಹ ಕಾರ್ಯಗಳಾಗುತ್ತೆ, ಕಾಯಿ ಕಟ್ಟಿ ಬರೋದು. ಮತ್ತು ಈಗ ನೋಡ್ತಾ ಇದ್ದೀರಲ್ಲ, ಇದು ಮಣೆಗೆ ಹೂವನ್ನು ಹಾಕ್ಸಿರೋದು, ಬೆಳ್ಳಿ ಹೂವನ್ನು ಹಾಕಿಸಿ ಒಬ್ಬರು ದಾನ ಕೊಟ್ಟಿದ್ದಿದ್ದು ಮಣೆ. ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ನೀವು ಮಣೆ ಕೆಳಗಡೆ ರಂಗೋಲಿ ಹಾಕ್ತೀರಾ, ಮಣೆ ಮೇಲೆ ರಂಗೋಲಿ ಹಾಕಲ್ವಾ ಅಂತ ಹಿಂದೆ ಒಬ್ಬರು ಕೇಳಿದರು. ಅದಕ್ಕೋಸ್ಕರ ಮಣೆಯ ಮೇಲೆ ಬೆಳ್ಳಿಯ ಹೂವೇ ಇದೆ, ರಂಗೋಲಿ ಥರ ಪದ್ಮ. ಹಾಗಾಗಿ ನಾನೇನು ಹಾಕಲ್ಲ. ಮತ್ತು ಈಗ ಒರೆಸಿರೋ ಫೋಟೋ ನೀವೆಲ್ಲ ನೋಡ್ತೀರಾ, ಕಲ್ಲೂರು ಮಹಾಲಕ್ಷ್ಮಿ. ಮತ್ತು ಇದು ಗಂಗಾ ಗಿಂಡಿ. ತುಂಬ ಜನ ಕೇಳ್ತಾ ಇರ್ತೀರಾ ಏನಿದು ಅಂತ ಹೇಳಿ. ಗಂಗೆ ಗಿಂಡಿ ಅಂದರೆ ಗಂಗೆ ಇರ್ತಕ್ಕಂಥ ಗಿಂಡಿ ಇದು. ಇದು ಕಾಶಿಯಿಂದ ತಂದಿರೋದು. ಗಂಗೆ ಪೂಜೆ ದಿನನಿತ್ಯ ಮಾಡಬೇಕು. ಮುತ್ತೈದೆಯರಿಗೆ ಶ್ರೇಷ್ಠವಾದಂಥ ಪೂಜೆ ಅಂದರೆ ಗೌರಿ ಮತ್ತು ಗಂಗೆ ಪೂಜೆ. ಹಾಗಾಗಿ ನಮ್ಮ ಮನೆಗಳಲ್ಲಿ ಗಂಗೆ ಇದ್ದೇ ಇರ್ತಾಳೆ, ಬ್ರಾಹ್ಮಣರ ಮನೆಗಳಲ್ಲಿ. ಗೌರಿ ಪೆಟ್ಟಿಗೆಯಲ್ಲೂ ಸಹ ಒಂದು ಗಂಗೆಯನ್ನು ಇಟ್ಕೊಂಡಿರ್ತೀನಿ. ಒಂದು ಅಮ್ಮ ಕೊಟ್ಟಿರೋದು, ಒಂದು ನಮ್ಮ ಅತ್ತೆ ಕೊಟ್ಟಿರೋದು, ಇನ್ನೊಂದು ಗೌರಿ ಪೆಟ್ಟಿಗೆಯಲ್ಲಿ ಇಟ್ಟಿರೋದು. ಹೀಗೆ 3 ಗಂಗೆಗಳಿದ್ದಾವೆ ನಮ್ಮ ಮನೇಲಿ, ಗಂಗಾ ಗಿಂಡಿ. ನಾನು ಯಾವಾಗಾದರೂ ಗಂಗೆ ಪೂಜೆಗಳನ್ನು ಮಾಡ್ಕೊಳ್ಳೋವಾಗ ತೋರಿಸಿರ್ತೀನಿ, ನೋಡಿರ್ತೀರ ನೀವು. ದಿನನಿತ್ಯ ನಾನು ಗಂಗೆ ಪೂಜೆಯನ್ನು ಮಾಡ್ತೀನಿ. ಈಗ ಗೌರಿ ಪೆಟ್ಟಿಗೆಯನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಇಟ್ಕೊತಾ ಇದ್ದೀನಿ. ಗೌರಿ ಪೆಟ್ಟಿಗೆಯಲ್ಲಿ ಏನೇನನ್ನು ಇಡಬೇಕು, ಯಾವ್ಯಾವ ವಿಗ್ರಹಗಳನ್ನು ಇಟ್ಕೋಬೇಕು ಅಂತ ನಿಮಗೆ ಹಿಂದೆ ಒಂದು ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಪರ್ಟಿಕ್ಯುಲರಾಗಿ ಗೌರಿ ಪೆಟ್ಟಿಗೆಯ ವಿಡಿಯೋನೇ ಮಾಡಿದ್ದೀನಿ, ಚೆಕ್ ಮಾಡ್ಕೊಳ್ರಿ, ಸಿಗುತ್ತೆ. ಮುಖ್ಯವಾಗಿ ಗೌರಿ ಪೆಟ್ಟಿಗೆಯಲ್ಲಿ ಮಂಗಳ ಗೌರಿಯನ್ನು ಇಟ್ಕೋಬೇಕು. ಮದುವೆ ಆದಮೇಲೆ ಕೊಟ್ಟಿರ್ತಾರಲ್ವ, ಆ ಮಂಗಳ ಗೌರಿಯನ್ನು ಇಟ್ಕೊಂಡು ಪೂಜೆ ಮಾಡ್ಕೋಬೇಕು. ಮಿಕ್ಕ ಹಾಗೆ ಇನ್ನೇನೇನು ಇಡ್ತೀನಿ ಅಂತ ನೀವು ನೋಡ್ಕೊಳ್ರಿ, ಸಿಗುತ್ತೆ ವಿಡಿಯೋದಲ್ಲಿ. ಈಗ ಗೌರಿ ಮುಖವಾಡ ಒರೆಸ್ತಾ ಇದ್ದೀನಿ, ಅರಿಶಿನ ಕುಂಕುಮ ಹಚ್ಚಿ ಇಡ್ತಾ ಇದ್ದೀನಿ. ಇದೇ ಗೌರಿ ಮುಖವಾಡನೇ. ತುಂಬ ಜನ ಕೇಳ್ತಾ ಇರ್ತೀರ, ಎಷ್ಟು ಲಕ್ಷಣವಾಗಿದ್ದಾಳೆ ನಿಮ್ಮ ಮನೇಲಿ ಗೌರಿ ಅಂತ. ಮುಖವಾಡ ತುಂಬ ಲಕ್ಷಣವಾಗಿದೆ ಸ್ನೇಹಿತರೆ. ನಾನು ಹೇಳಿದ್ನಲ್ಲ, ಆ ರೀತಿ ನಾನೇನು ಅಬ್ಸರ್ವ್ ಮಾಡಿ ಆರಿಸಿ ತೊಗೊಂಡಿದ್ದಲ್ಲ, ಸುಮ್ಮನೆ ಹಾಗೆ ತೊಗೊಂಡು ಬಂದಿರ್ತೀನಿ. ಆದರೆ ಎಷ್ಟು ಲಕ್ಷಣ ನೋಡ್ರಿ, ಅರಿಶಿನ ಕುಂಕುಮ ಹಚ್ಚಿದ್ರಂತೂ ಗೌರಿನೇ ನಮ್ಮ ಮನೇಲಿ ಇದ್ದಾಳೆ ಅಂತ ನನಗೆ ಫೀಲ್ ಆಗುತ್ತೆ. ಅಷ್ಟು ಚೆನ್ನಾಗಿದ್ದಾಳೆ ಗೌರಿ. ಹೀಗೆ ಗೌರಿ ಪೆಟ್ಟಿಗೆ ಎಲ್ಲ ತೊಳೆದು ನೀಟಾಗಿ ಇಟ್ಕೊಂಡ್ಮೇಲೆ ನೆಕ್ಸ್ಟ್ ಇನ್ನು ದೀಪ ಹಚ್ಚೋದು. ಮತ್ತು ಈಗ ನೋಡ್ತಾ ಇರೋದು ಇದು ಕಡುಗೋಲು. ಇದು ಉಡುಪಿಯಲ್ಲಿ ತಂದಿರೋವಂಥ ಕಡುಗೋಲು. ಮನೆಯಲ್ಲಿ ಒಂದು ಕಡುಗೋಲನ್ನು ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು. ಕೃಷ್ಣನ ಸನ್ನಿಧಾನ ಇರುತ್ತೆ. ಹಾಗಾಗಿ ಈಗ ದೀಪ ಹಚ್ಚೋಣಂತೆ. ದೀಪದ ಬಗ್ಗೆನೂ ನಾನು ಸುಮಾರು ವಿಡಿಯೋಗಳು ಮಾಡಿದ್ದೀನಿ. ದೀಪದಲ್ಲಿ 5 ಎಳೆ ಬತ್ತಿಯನ್ನು ಹಾಕಿ ದೀಪ ಹಚ್ಚಬೇಕು. ದಿನನಿತ್ಯ ತೊಳೆದಿರುವಂಥ ದೀಪನ್ನೇ ಹಚ್ಚಬೇಕು. ಹಿಂದಿನ ದಿನದ ಬತ್ತಿ ಆಗಿರಲಿ, ಹಿಂದಿನ ದಿನದ ಎಣ್ಣೆ ಆಗಿರಲಿ ಬಳಸಬಾರ್ದು. ಈಗ ನೋಡ್ತಾ ಇರೋದು ರುದ್ರದೇವರ ಬತ್ತಿ, ಬಿಲ್ಪತ್ರೆ ಬತ್ತಿ, ಹಾಗೆಯೇ ಎಳೆ ಬತ್ತಿ, 5 ಎಳೆಯ ಬತ್ತಿ ದಿನನಿತ್ಯ ದೀಪ ಹಚ್ಚಲಿಕ್ಕೆ. ಇದನ್ನು ನೆನ್ನೆ ಸ್ವಲ್ಪ ನಾನು ಮಾಡಿಟ್ಕೊಂಡೆ. ರುದ್ರದೇವರ ಬತ್ತಿ ನಾನು ಪ್ರತಿ ಸೋಮವಾರ ಹಚ್ತೀನಿ, ಮನೆಯಲ್ಲೇ ಹಚ್ತೀನಿ. ದೇವಸ್ಥಾನದಲ್ಲಿ ಸಹ ಹಚ್ಬೋದು. ಈಗ ಬತ್ತಿ ಹಾಕಿದ್ದಾಯಿತು. ದೀಪಗಳಿಗೆ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಯಾವ ಎಣ್ಣೆ ಬಳಸ್ತೀರಾ ಅಂತಂದರೆ ಎಳ್ಳೆಣ್ಣೆಯನ್ನು ಬಳಸಬೇಕು. ದಿನನಿತ್ಯ ದೇವರ ಮನೆಯಲ್ಲಿ ದೀಪ ಹಚ್ಚಲಿಕ್ಕೆ ಎಳ್ಳೆಣ್ಣೆಯನ್ನೇ ಬಳಸಬೇಕು. ತುಂಬ ಶ್ರೇಷ್ಠವಾದದ್ದು. ಹಾಗಾಗಿ ನಾನು ಎಳ್ಳೆಣ್ಣೆನೇ ಬಳಸ್ತೀನಿ. ಈಗ ಕಾಷ್ಟದಿಂದ, ತುಳಸಿಯ ಕಡ್ಡಿಯಿಂದ ಅಂದರೆ ತುಳಸಿಯ ಕಾಷ್ಟದಿಂದ ದೀಪವನ್ನು ಹಚ್ಚಬೇಕು. ಕಡ್ಡಿ ಪೆಟ್ಟಿಗೆಯಿಂದ ದೀಪವನ್ನು ಹಚ್ಚಬಾರ್ದು. ದೀಪದಲ್ಲಿ ಯಾರ್ಯಾರ ಸನ್ನಿಧಾನ ಇರುತ್ತೆ, ಯಾವ್ಯಾವ ದೇವತೆಗಳ ಸನ್ನಿಧಾನ ಇರುತ್ತೆ ಅಂತ ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅದರ ಮಂತ್ರನೂ ಸಹ ಬರೆದು ಹಾಕಿದ್ದೀನಿ. ಭೂದೇವಿಯರು ಪ್ರಣತಿಯೊಳಗೆ, ಲಕ್ಷ್ಮೀದೇವಿಯರು ಎಣ್ಣೆಯೊಳಗೆ, ಶೇಷದೇವರು ಬತ್ತಿಯೊಳಗೆ, ವಾಯುದೇವರು ಪ್ರಕಾಶದೊಳಗೆ, ರುದ್ರದೇವರು ಕಪ್ಪಿನೊಳಗೆ, ಶಚಿಪತಿ ಇಂದ್ರದೇವರು ದೀಪಕ್ಕೆ ಅಭಿಮಾನಿ ಅಂತ ಹೇಳಿ ಒಂದು ಮಂತ್ರವನ್ನು ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಅದನ್ನು ಬರೆದು ಸಹ ಹಾಕಿದ್ದೀನಿ, ಚೆಕ್ ಮಾಡಿಕೊಳ್ಳ್ರಿ, ಸಿಗುತ್ತೆ ದೀಪದ ಮಂತ್ರ ಅಂತ ಹೇಳಿ. ಹೀಗೆ ದೀಪವನ್ನು ಹಚ್ಚಿಟ್ಟು ಯಾವಾಗಲೂ ದೇವರಿಗೆ ಎಡಬಲದಲ್ಲಿ ದೀಪ ಹಚ್ಚಬೇಕು. ಒಂದೇ ಕಡೆ ಇಟ್ಟು ದೀಪವನ್ನು ಹಚ್ಚಬಾರ್ದು. ಎಡಕ್ಕೆ ಒಂದು, ಬಲಕ್ಕೆ ಒಂದು, ಸೂರ್ಯಚಂದ್ರರ ಒಂದು ಸಂಕೇತವಾಗಿ ದೀಪವನ್ನು ಹಚ್ಚಬೇಕು. ಈಗ ಶ್ರೀಕಾರವನ್ನು ಬರೆದುಬಿಟ್ಟು ಶ್ರೀರಾಮ್ ಜೈ ರಾಮ್ ಜೈ ಜಯರಾಮ್ ಅಂತ ಬರೀತೀನಿ ನಾನು. ನಂತರ ಕೆಳಗಡೆ ಸೌಭಾಗ್ಯ ರಂಗೋಲಿಯನ್ನು ಹಾಕ್ತಾಯಿದ್ದೀನಿ. ಸೌಭಾಗ್ಯ ರಂಗೋಲಿ ಹೇಗೆ ಹಾಕಬೇಕು, ಅದರ ಮಂತ್ರ ಏನು ಎಲ್ಲವನ್ನು ತಿಳಿಸ್ಕೊಟ್ಟಿದ್ದೀನಿ. ಆಲ್ಮೋಸ್ಟ್ ನಾನು ಎಲ್ಲ ರಂಗೋಲಿಗಳನ್ನು ತಿಳಿಸಿದ್ದೀನಿ ಸ್ನೇಹಿತರೆ. ನಿಮ್ಗೆ ಯಾವ್ದ್ಯಾವ್ದು ತಿಳಿಸಿದ್ದೀನೋ ಅದನ್ನೆಲ್ಲ ನಾನು ಹಾಕ್ತೀನಿ. ಹಾಗಾಗಿ ನಾನು ಮೊದಲು ಹಾಕೋದೇ ದಿನನಿತ್ಯ ಸೌಭಾಗ್ಯ ರಂಗೋಲಿ.
ಪ್ರತಿಯೊಬ್ಬ ಮುತ್ತೈದೆಯರು ತಪ್ಪದೆ ಸೌಭಾಗ್ಯ ರಂಗೋಲಿಯನ್ನು ಹಾಕ್ಕೊಳ್ರಿ. ಇದಕ್ಕೆ ಒಂದು ಮಂತ್ರ ಇದೆ, ಅದನ್ನು ಸಹ ದಿನನಿತ್ಯ ಹೇಳ್ಕೋಬೇಕು. ಈಗ ಮಂತ್ರ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಡ್ಕೊಳ್ರಿ ಸ್ನೇಹಿತರೆ. ಸ್ಕ್ರೀನ್ಶಾಟ್ ತೆಕ್ಕೊಂಡು ಇಟ್ಕೊಳ್ರಿ, ದಿನನಿತ್ಯ ಹೇಳಲಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಜೀವಯಾಮಾಸ ಭರ್ತಾರಂ ಮೃತಂ ಸತ್ಯಾಹಿ ಮೃತ್ಯುಃ ಮೃತ್ಯುಂಜಯಾಯ ಸ ಯೋಗೀಂದ್ರ ಸೌಭಾಗ್ಯಂ ಮೇ ಪ್ರಯಚ್ಛತು. ಈ ಮಂತ್ರವನ್ನು ದಿನನಿತ್ಯವಾಗಿ ಮುತ್ತೈದೆಯರು ಹೇಳ್ಕೋಬೇಕು. ಈಗ ಸೌಭಾಗ್ಯ ರಂಗೋಲಿ ನೀವೆಲ್ಲ ಹಾಕ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲರೂ ಹಾಕ್ರಿ, ತುಂಬ ಒಳ್ಳೆಯದು. ನಂತರ ಶಂಖಚಕ್ರಗಳನ್ನು ಹಾಕ್ತಾಯಿದ್ದೀನಿ. ತುಂಬ ಸಲ ನಾನು ರಂಗೋಲಿ ವಿಡಿಯೋ ಮಾಡಿದ್ದೀನಿ, ಒಂದು 2-3 ವಿಡಿಯೋಗಳು ದೇವ್ರ ಮನೆ ವಿಡಿಯೋ ಸಹ ಮಾಡಿದ್ದೀನಿ ನಾನು, ಹೇಗೆ ನಾನು ಪೂಜೆಗಳನ್ನು ಮಾಡ್ಕೊತೀನಿ ಅಂತ. ಮತ್ತು ಇವತ್ತು ಏಕಾದಶಿ ಆದ್ದರಿಂದ ಏಕಾದಶಿಯ ಬಗ್ಗೆ ಕೆಲವೊಂದು ಡೌಟ್ಗಳನ್ನು ಕೇಳಿದ್ರಿ. ಏನು ಅಂತ ಅಂದರೆ, ಮುಟ್ಟಾದಾಗ ಏಕಾದಶಿಯನ್ನು ಉಪವಾಸ ಮಾಡಬೇಕಾ ಬೇಡ ಅಂತ ಕೆಲವರೆಲ್ಲ ಹೇಳ್ತಾರೆ, ಮಾಡಬಾರ್ದು ಅಂತ. ಹೌದಾ ಅಂತ ಕೇಳಿದ್ರಿ. ಏಕಾದಶಿ ಇರಲಿ, ಮೈಲಿಗೆ ಇರಲಿ, ಎಂಥದ್ದೇ ಸಂದರ್ಭ ಇದ್ರೂ ಸಹ ಏಕಾದಶಿಯ ಉಪವಾಸವನ್ನು ಮಾತ್ರ ಬಿಡಬಾರ್ದು. ಪೂಜೆ ಮಾಡಲಿಕ್ಕೆ ಬರೋದಿಲ್ಲ, ಅರ್ಹತೆ ಇರೋದಿಲ್ಲ, ಮುಟ್ಟಾದಾಗ 4 ದಿನಗಳು ದೇವರನ್ನು ಮುಟ್ಟಿ ಪೂಜೆಯನ್ನು ಮಾಡಬಾರ್ದು. ಹಾಗಾಗಿ ಏಕಾದಶಿಯ ಉಪವಾಸವನ್ನು ಮಾತ್ರ ಬಿಡಬಾರ್ದು. ಯಾವುದೇ ಕಾರಣಕ್ಕೂ ಏಕಾದಶಿಯನ್ನು ಬಿಡೋ ಹಾಗಿಲ್ಲ. ಮೈಲಿಗೆ ಇದ್ದಾಗೂ ಸಹ ಏಕಾದಶಿ ಉಪವಾಸವನ್ನು ಮಾಡಬೇಕು, ಅಂತಹ ವ್ರತ ಇದು. ಹಾಗಾಗಿ ಏಕಾದಶಿಗೆ ಯಾವುದೇ ಒಂದು ನಿಯಮ ಇಲ್ಲ, ಎಲ್ಲ ಕಾಲದಲ್ಲೂ ಏಕಾದಶಿಯನ್ನು ಬಿಡಬಾರ್ದು, ಮಾಡಲೇಬೇಕು. ಈಗ ಹಾಕಿರುವಂಥ ರಂಗೋಲಿ ಸೂರ್ಯಚಂದ್ರರನ್ನು ಹಾಕಿದೆ, ಶಂಖಚಕ್ರಗಳನ್ನು ಹಾಕಿದ್ದೀನಿ, ಸೌಭಾಗ್ಯ ರಂಗೋಲಿ ಮತ್ತು ಸ್ವಸ್ತಿಕವನ್ನು ತಪ್ಪದೇ ಹಾಕಬೇಕು, ಆಯಿತಾ. ಆಮೇಲೆ ಇದು ಕೆಳಗಡೆ ಇರೋದು ಅಕ್ಷಯ ಪಾತ್ರೆ, ಆಮೇಲೆ ಆಕಳ ಪಾದ, ಗೋಪಾದಗಳು, ಆಮೇಲೆ ಗದೆಯನ್ನು ಹಾಕಿದ್ದೀನಿ, ಭಗವಂತನ ಒಂದು ಚಿಹ್ನೆಗಳು. ಹೀಗೆ ಇದಷ್ಟಂತೂ ಮುಖ್ಯವಾಗಿ ಹಾಕೋಬೇಕು ಸ್ನೇಹಿತರೆ. ಇನ್ನು ಮಿಕ್ಕಂತೆ ನೀವು ಇನ್ನು ಯಾವ್ಯಾವ ರಂಗೋಲಿಗಳನ್ನಾದರೂ ಹಿಡಿದಿರ್ತೀರೋ ಅದನ್ನೆಲ್ಲನೂ ಹಾಕೋಬೇಕು, ದಿನನಿತ್ಯ ಹಾಕಬೇಕು, ಬಿಡಬಾರ್ದು. ನೋಡಿರಿ, ಈಗ ಹಾಕ್ತಾ ಇರೋ ರಂಗೋಲಿ ಯಾವುದು ಅಂತ ಈಗಾಗಲೇ ನನಗೆ ಕಮೆಂಟ್ ಬಂದಿದೆ. ಶಿವ ಪಾರ್ವತಿಯರ ಕೆಳಗಡೆ ಇರ್ತಕ್ಕಂಥ ರಂಗೋಲಿ ಯಾವುದು ಅಂತ. ಇದು ದುರಿತ ನಿವಾರಣ, ದುರಿತ ಪರಿಹಾರ ರಂಗೋಲಿ ಅಂತ ಹೇಳಿ ತುಂಬ ಶಕ್ತಿಯುತವಾದಂಥ ರಂಗೋಲಿ. ಇದನ್ನು ಸಹ ತೋರಿಸಿದ್ದೀನಿ. ಇದನ್ನು ಹಾಕ್ಕೊಂಡು ಜಗನ್ನಾಥದಾಸರು ಬರೆದಿರ್ತಕ್ಕಂಥ ದುರಿತ ಪರಿಹಾರ ಸುಳಾದಿ ಅದನ್ನು ಹೇಳ್ಕೊಳ್ರಿ. ತುಂಬ ಒಂದು ಶಕ್ತಿಯುತವಾದಂಥ ರಂಗೋಲಿ ಮತ್ತು ಸ್ತೋತ್ರ. ಎಷ್ಟೇ ಕಷ್ಟಗಳಿರಲಿ ಪರಿಹಾರ ಆಗುತ್ತೆ ಸ್ನೇಹಿತರೆ, ಇದು ಮಾತ್ರ ಖಂಡಿತ. ಈ ರಂಗೋಲಿಗೇ ಅಷ್ಟು ಶಕ್ತಿ ಇದೆ. ದಿನನಿತ್ಯ ಹಾಕಬೇಕು. ನಿಮಗೇನು ಏನು ತೊಂದರೆಗಳಿದೆಯೋ, ಏನು ತಾಪತ್ರಯಗಳಿದೆಯೋ ಅದನ್ನು ಹೇಳಿಕೊಂಡು ದೇವರ ಹತ್ರ ಇದರ ಪರಿಹಾರ ಆಗಲಿ ಅಂತ ಹೇಳಿಕೊಂಡು ಈ ರಂಗೋಲಿ ಹಾಕಿದರೆ ಎಂಥದ್ದೇ ಕಷ್ಟ ಇರಲಿ ಪರಿಹಾರ ಆಗುತ್ತೆ. ತುಂಬ ಒಂದು ಶಕ್ತಿಯುತವಾದಂಥ ರಂಗೋಲಿ ನಾನು ಹಾಕ್ತೀನಿ. ಸಮಯ ಇತ್ತು ಅಂದರೆ ಎಲ್ಲ ರಂಗೋಲಿಗಳನ್ನು ಹಾಕ್ತೀನಿ, ಸ್ಥಳ ಇದ್ದರೆ. ಇಲ್ಲ ಅಂದರೆ ನನಗೆ ಯಾವುದು ಇಂಪಾರ್ಟೆಂಟ್ ಅನಿಸುತ್ತೋ, ಯಾವುದು ಮುಖ್ಯವಾಗಿ ಹಾಕಬೇಕೋ ಅದನ್ನು ಹಾಕ್ತೀನಿ. ಹೀಗೆ ಇದು ದುರಿತ ಪರಿಹಾರ ರಂಗೋಲಿ. ಇನ್ನು ಜಗನ್ನಾಥದಾಸರು ಬರೆದಿರುವಂಥ ಸುಳಾದಿ ಅದನ್ನು ನಿಮಗೆ ಸಾಧ್ಯವಾದರೆ ನಾನು ಒಂದು ಸಲ ಹೇಳಿ ವಿಡಿಯೋ ಹಾಕ್ತೀನಂತೆ, ನಿಮಗೂ ಅನುಕೂಲ ಆಗುತ್ತೆ. ಹೇಳೋದಕ್ಕಾಗಿಲ್ಲ ಅಂದರೆ ಕೇಳಿಸ್ಕೊಂಡಾದರೂ ನೀವು ರಂಗೋಲಿಯನ್ನು ಹಾಕೋಬೋದು. ಹೇಳ್ತೀನಿ ಸ್ನೇಹಿತರೆ, ಒಂದಿನ ವಿಡಿಯೋ ಮಾಡಿ ಹಾಕ್ತೀನಂತೆ. ಈಗ ದುರಿತ ಪರಿಹಾರ ರಂಗೋಲಿಯನ್ನು ಹಾಕ್ಕೊಂಡೆ. ಹೀಗೆ ಏಕಾದಶಿ ದಿವಸ ನಾವು ಯಾವ್ಯಾವ ರಂಗೋಲಿಯನ್ನು ಹಾಕಿರ್ತೀವೋ ಅದಕ್ಕೆ ಅರಿಶಿನ ಕುಂಕುಮ ಅಷ್ಟೇ ಏರಿಸ್ಕೋಬೇಕು. ಅಕ್ಷತೆ ಕಾಳನ್ನು ದೇವರಿಗೂ ಏರಿಸಬಾರ್ದು, ರಂಗೋಲಿಗಳಿಗೂ ಏರಿಸಬಾರ್ದು, ಆಯಿತಾ. ಅರಿಶಿನ ಕುಂಕುಮ ಅಷ್ಟೇ ಏರಿಸ್ಬೇಕು ಏಕಾದಶಿ ದಿವಸ. ಅಕ್ಷತೆ ಏರಿಸೋದಾಗಿರಲಿ, ಕೆಲವರೆಲ್ಲ ಕೇಳ್ತೀರಾ ಮಡಿಲಕ್ಕೆ ಹಾಕ್ಬೋದಾ ದೇವರಿಗಾಗಲಿ ನಾವು ಹಾಕ್ಕೊಳ್ಳೋದು ಅಂತ. ಏಕಾದಶಿ ದಿವಸ ಮಡ್ಲಕ್ಕಿನೂ ತುಂಬಿಸ್ಕೋಬಾರ್ದು, ದೇವರಿಗೂ ಸಹ ಮಡ್ಲಕ್ಕಿಯನ್ನು ಹಾಕಬಾರ್ದು. ಮತ್ತು ಹೂವನ್ನು ಸಹ ಏರಿಸಬಾರ್ದು. ಭಗವಂತನಿಗೆ ಹೂವನ್ನು ಏರಿಸ್ಬೋದು, ಅಂದರೆ ಕೃಷ್ಣ ಪರಮಾತ್ಮನಿಗೆ, ವಿಷ್ಣುವಿಗೆ, ವೆಂಕಟರಮಣನಿಗೆ, ಹೀಗೆ ಭಗವಂತನಿಗೆ ಮಾತ್ರ ಹೂವನ್ನು ಏರಿಸ್ಬೋದು, ತೊಂದರೆ ಇಲ್ಲ. ತುಳಸಿಯನ್ನು ಗಂಡಸರು ಏರಿಸ್ಬೋದು. ಆದರೆ ಲಕ್ಷ್ಮೀ ದೇವಿಗಾಗಿರಲಿ, ಇನ್ನು ಮಿಕ್ಕಂತಹ ದೇವರುಗಳಿಗೆ, ರಾಯರಿಗೆ, ಇವ್ರಿಗೆ ಯಾರಿಗೂ ಹೂವು ಸಮರ್ಪಣೆ ಏಕಾದಶಿ ದಿವಸ ಇರೋದಿಲ್ಲ. ಹನುಮಂತ ದೇವರಿಗೆ ಇವ್ರು ಯಾರಿಗೂ ಹೂವನ್ನು ಏರಿಸೋ ಹಾಗಿಲ್ಲ. ಹನುಮಂತ ದೇವರಿಗೆ, ರಾಯರಿಗೆ ತುಳಸಿ ಏರಿಸ್ಬೋದು ಏಕಾದಶಿ ದಿವಸ, ಆದರೆ ಹೂವನ್ನು ಏರಿಸೋ ಹಾಗಿಲ್ಲ. ಹಾಗಾಗಿ ನಾನು ಏಕಾದಶಿ ದಿವಸ ಕೃಷ್ಣನಿಗೆ ಮಾತ್ರ ಹೂವನ್ನು ಏರಿಸ್ತೀನಿ. ಅದು 1-2 ಬಿಡಿ ಹೂವು ಅಷ್ಟೇ. ಹಾಗೆ ಬಿಟ್ಟರೆ ಇನ್ನು ದ್ವಾದಶಿ ದಿನ ಬೆಳಗ್ಗೆ ನಮ್ಮ ಮನೆಯವರು ಮತ್ತೆ ದೇವ್ರ ಪೂಜೆಯನ್ನು ಮಾಡಿ ನಂತರ ಹೂವೆಲ್ಲ ದೇವರಿಗೆ ಏರಿಸ್ಬಿಟ್ಟು ಆರತಿಯನ್ನು ಮಾಡೋದು. ಈ ರೀತಿ ಈಗ ನೋಡ್ತಾ ಇರೋ ರಂಗೋಲಿ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿಂದ ಹುಣ್ಣಿಮೆ ತನಕ
ಈ ರಂಗೋಲಿಯನ್ನು ಹಾಕೋಬೇಕು. ರಜಸ್ವಲ ದೋಷ ಪರಿಹಾರಕ್ಕಾಗಿ ಈ ರಂಗೋಲಿ 9 ಪದ್ಮಗಳು ಹಾಕಿ ಅರಿಶಿನ ಕುಂಕುಮವನ್ನು ಏರಿಸೋದಷ್ಟೇ. ನಾಳೆಯ ದಿವಸ ಇದಕ್ಕೆ ಮತ್ತೆ ಅರಿಶಿನ ಕುಂಕುಮ ಏರಿಸಿ, ಅಕ್ಷತೆಯನ್ನು ಏರಿಸಿ, ನಂತರ ಹೂವು ಗೆಜ್ಜೆ ವಸ್ತ್ರವನ್ನು ಏರಿಸಿ ಪೂಜೆ ಮಾಡ್ಕೋಬೇಕು. ಇವತ್ತು ಇಷ್ಟೇ ಪೂಜೆ. ಒಂದು ತುಪ್ಪದ ದೀಪವನ್ನು ಹಚ್ಚಿಡೋದು, ಗೆಜ್ಜೆ ವಸ್ತ್ರವನ್ನು ಏರಿಸ್ಬೋದು. ನಾಳೆ ದಿವಸ ಮತ್ತೆ ಇನ್ನೊಂದು ರಂಗೋಲಿಯನ್ನು ನಾನು ಅದಕ್ಕೆ ಸ್ವಲ್ಪ ಜಾಗ ಬಿಟ್ಕೊಂಡಿದ್ದೀನಿ ಕೆಳಗಡೆ. ನಾಳೆ ದಿವಸ ಮತ್ತೆ ಇನ್ನೊಂದು ರಂಗೋಲಿ ಹಾಕಿ ಮತ್ತೆ ಏರಿಸ್ತೀನಿ. ಈಗ ಒಂದು ಮುಖ್ಯವಾದ ವಿಷಯ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಈ ಬಾರಿ ನನಗೆ ಅನಿಸಿದೆ ಸ್ನೇಹಿತರೆ. ಇಲ್ಲಿ ದೇವರ ಮುಂದೆ ದೇವರ ಪಾದದಲ್ಲಿ ಇಟ್ಟಿರುವಂಥ ದುಡ್ಡು, ಇದು ಈ ಸಲ ನನಗೆ ಬಂದಂಥ ಯೂಟ್ಯೂಬ್ ಪೇಮೆಂಟ್. ಯೂಟ್ಯೂಬಿಂದ ಬಂದಂಥ ದುಡ್ಡು ಎಷ್ಟು ಬಂದಿದೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ನೀವೇ ಅಂದಾಜು ಮಾಡಿಕೊಳ್ಳ್ರಿ. ನನ್ನ ಇಷ್ಟು ವರ್ಷದ ಜರ್ನಿಯಲ್ಲಿ ಈ ಬಾರಿ ನಾನು ಅತ್ಯಂತ ದೊಡ್ಡ ಮೊತ್ತವನ್ನು ಪಡೆದಿದ್ದೀನಿ. ಇದು ನನ್ನದಲ್ಲ, ಭಗವಂತನ ಒಂದು ಭಿಕ್ಷೆ ಅಂತ ನಾನು ತಿಳಿತೀನಿ. ಭಗವಂತನ ಬಗ್ಗೆ ನಾನು ದಿನನಿತ್ಯ ಹೇಳಿರುವಂಥ ಪ್ರತಿಯೊಂದು ಪೂಜೆ ಆಗಿರಲಿ, ದಾನಗಳಾಗಿರಲಿ, ಈ ಒಂದು ಅಧಿಕ ಮಾಸದಲ್ಲಿ ಹೇಳಿರೋದು, ಅದರಿಂದ ಬಂದಂಥ ದುಡ್ಡು ಇದು. ತುಂಬ ದೊಡ್ಡ ಮೊತ್ತ. ನಾನು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ಇಷ್ಟರ ಮಟ್ಟಿಗೆ ನನಗೆ ದುಡ್ಡು ಬರುತ್ತೆ ಅಂತ ಹೇಳಿಬಿಟ್ಟು. ಇದೆಲ್ಲ ಭಗವಂತನ ಒಂದು ಕೃಪೆ ಅಂತ ನಾನು ಭಾವಿಸ್ತೀನಿ. ಭಗವಂತನ ಹೆಸರು ಹೇಳಿ ನಾನು ಈ ಒಂದು ಧರ್ಮ ಕಾರ್ಯವನ್ನು ಮಾಡಿದ್ದೀನಿ. ಇದನ್ನು ಭಗವಂತನಿಗೆ ನಾನು ಸಮರ್ಪಣೆಯನ್ನು ಮಾಡ್ತೀನಿ. ಮತ್ತು ಇದರಲ್ಲಿ ನಿಮ್ಮ ಸಹಕಾರನೂ ತುಂಬ ಇದೆ. ನಿಮ್ಮ ಒಂದು ಸಹಕಾರ ಇಲ್ಲ ಅಂದರೆ ನಾನು ಇಷ್ಟು ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ನಿಮ್ಮನ್ನೆಲ್ಲ ನಾನು ನೆನೆಸ್ಕೊತೀನಿ. ಇಷ್ಟು ನನಗೆ ಸಪೋರ್ಟ್ ಮಾಡ್ತೀರಾ, ಇಷ್ಟು ಎನ್ಕರೇಜ್ ಮಾಡ್ತೀರಾ, ಪ್ರೋತ್ಸಾಹ ಕೊಡ್ತೀರಾ, ನನ್ನ ವಿಡಿಯೋಗಳನ್ನು ನೋಡ್ತೀರಾ, ಇದು ನನಗೆ ತುಂಬ ಖುಷಿಯನ್ನು ತಂದಿದೆ. ಇಷ್ಟು ವರ್ಷದಿಂದ ನಾನು ಪೇಮೆಂಟ್ ತೊಗೊತಾ ಇದ್ದೀನಿ, ಆದರೆ ನಾನು ಯಾವತ್ತೂ ನಿಮ್ಮ ಜೊತೆ ಹಂಚ್ಕೊಂಡಿರಲಿಲ್ಲ. ಈ ಬಾರಿ ನನಗೆ ತುಂಬ ಖುಷಿಯಾಗಿದೆ, ಮನಸ್ಸು ತುಂಬಿ ಬಂದಿದೆ. ಭಗವಂತನ ವಿಷಯವನ್ನು ಹೇಳಿದ್ದಕ್ಕೆ ನನಗೆ ಇಷ್ಟು ಭಗವಂತ ಅನುಗ್ರಹ ಮಾಡಿದ್ದಾನೆ. ಇದೆಲ್ಲ ನಾನು ಮಾಡಿದ್ದಲ್ಲ, ಭಗವಂತ ನನ್ನಲ್ಲಿದ್ದು ಮಾಡಿಸಿತ್ತು ಅಂತ ನಾನು ಭಾವಿಸ್ತೀನಿ. ಇದನ್ನು ನಾನು ಭಗವಂತನ ಸೇವೆಗಂತಲೇ ಮೀಸಲಿಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಸ್ವಾರ್ಥಕ್ಕಾಗಿ ಈ ದುಡ್ಡನ್ನು ಬಳಸಬಾರ್ದು ಅಂತ ನಾನು ಅಂದ್ಕೊಂಡಿದ್ದೀನಿ. ಇದನ್ನು ಭಗವಂತನೇ ಏನು ಮಾಡಿಸ್ತಾನೋ ಭಗವಂತನಿಗೆ ಬಿಟ್ಟಿದ್ದು. ಹಾಗಾಗಿ ಭಗವಂತನ ಹೆಸರು ಹೇಳಿ ನಾನು ಇದನ್ನು ತೆಗೆದಿಡ್ತಾ ಇದ್ದೀನಿ. ಮತ್ತು ಇದರಲ್ಲಿ ನಿಮ್ಮ ಸಹಕಾರನೂ ತುಂಬ ಇದೆ. ನಿಮ್ಮೆಲ್ಲರ ಪ್ರೋತ್ಸಾಹ ಇಲ್ಲದೇ ಇದ್ದಿದ್ರೆ ನಾನು ಇಷ್ಟು ಸಾಧನೆ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಸ್ನೇಹಿತರೆ. ಹಾಗಾಗಿ ನಿಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಹೀಗೆ ನನಗೆ ಮುಂದೆನೂ ಸಹಕಾರವನ್ನು ತೋರಿಸ್ರಿ. ಇನ್ನೂ ನಾನು ಹೆಚ್ಚೆಚ್ಚು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಇದ್ದೀನಿ, ತಿಳಿಸ್ಕೊಡ್ತೀನಿ. ಎಲ್ಲರೂ ತಿಳ್ಕೊಳ್ಳೋಣ, ಭಗವಂತನ ಬಗ್ಗೆ ತಿಳ್ಕೊಂಡು ಧರ್ಮ ಕಾರ್ಯದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ ಇದ್ದೀನಿ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಹಕಾರಕ್ಕೆ ನಾನು ಚಿರಋಣಿಯಾಗಿ ಇರ್ತೀನಿ ಸ್ನೇಹಿತರೆ. ನಂತರ ನೋಡ್ರಿ, ನಾನು ಕೃಷ್ಣನಿಗೆ ಒಂದೆರಡು ಹೂಗಳನ್ನು ಏರಿಸಿದ್ದೀನಿ ಅಷ್ಟೇ. ಇಷ್ಟು ಇವತ್ತಿನ ಏಕಾದಶಿಯ ನಮ್ಮ ಮನೆಯ ಪೂಜೆ ಸ್ನೇಹಿತರೆ. ಸಿಂಪಲ್ಲಾಗಿ ಒಂದೆರಡು ರಂಗೋಲಿ ಹಾಕಿದ್ದೀನಿ ಅಷ್ಟೇ. ಸ್ವಲ್ಪ ಲೇಟ್ ಆಯ್ತು ಇವತ್ತು ನನಗೆ ಪೂಜೆ ಮಾಡ್ಕೊಳ್ಳೋದು, ಹಾಗಾಗಿ. ಮತ್ತು ತುಳಸಿಗೆ ನೀರು ಹಾಕೋಬೋದಾ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಏಕಾದಶಿ ದಿವಸ ತುಳಸಿಗೆ ನೀರು ಹಾಕಬಾರ್ದು. ತುಳಸಿಯಲ್ಲಿ ಕೃಷ್ಣನನ್ನು ಇಟ್ಟಿರ್ತೀವಲ್ವ, ಕೃಷ್ಣನಿಗೆ ನೀರು ಹಾಕಿ ಕೃಷ್ಣನನ್ನು ತೊಳೆದು ಕೃಷ್ಣನಿಗೆ ಹೂವನ್ನು ಏರಿಸ್ಬೋದು. ತುಳಸಿಯ ಮುಖವನ್ನು ತೊಳೆದು ಅರಿಶಿನ ಕುಂಕುಮವನ್ನು ಹಚ್ಚಿ ನಮಸ್ಕಾರವನ್ನು ಮಾಡಿ 1 ಬಾರಿ ತುಳಸಿಯ ತೀರ್ಥವನ್ನು ತಗೋಬೋದು. ನಂತರ ಭಗವಂತನಿಗೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು. ಪ್ರದಕ್ಷಿಣೆ ನಮಸ್ಕಾರದ ಮಂತ್ರವನ್ನು ಸಹ ನಿಮಗೆ ಹಾಕಿದ್ದೀನಿ. ತುಂಬ ಮಂತ್ರ ಸ್ತೋತ್ರಗಳನ್ನೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಬ್ರಹ್ಮಾಂಡದೊಳಗೆ ವೇದಸ್ತರಣೆ ಮಧ್ಯೆ ಸಹಸ್ರ ದಳದ ಕಮಲ, ಸಹಸ್ರ ಕಮಲದೊಳಗೆ ಲಕ್ಷ್ಮೀನಾರಾಯಣರು ಕುಳಿತಿರುವರು, ಎಡದಲ್ಲಿ ಧರಾದೇವಿ, ಬಲದಲ್ಲಿ ರಮಾದೇವಿ ಅಂತ ಹೇಳಿ ಒಂದು ಮಂತ್ರ ಇದೆ. ನಿಮಗೆ ಸಿಕ್ಕಿಲ್ಲ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ನಿಮಗೆ ತಿಳಿಸ್ಕೊಡ್ತೀನಂತೆ. ಆ ಮಂತ್ರವನ್ನು ಹೇಳ್ತಾ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ಭಗವಂತನಿಗೆ ದಿನನಿತ್ಯವಾಗಿ ಕೃತಜ್ಞತೆಯನ್ನು ಸಲ್ಲಿಸಬೇಕು. ನಮ್ಮನ್ನು ಭಗವಂತ ಹುಟ್ಟಿಸಿ ಹೊಟ್ಟೆ ಬಟ್ಟೆಯನ್ನು ನೋಡಿಕೊಂಡು ದಿನನಿತ್ಯ ಯಾವುದೇ ತೊಂದರೆ ಬಂದರೂ ಅದನ್ನು ಪರಿಹಾರ ಮಾಡ್ತಾ ನಮ್ಮ ಬೆನ್ನ ಹಿಂದೆ ಸದಾಕಾಲ ನಮ್ಮನ್ನು ಕಾಯ್ತಾ ಇರುವಂಥ ಭಗವಂತನಿಗೆ ಕ್ಷಣ ಕ್ಷಣದಲ್ಲೂ ಕೃತಜ್ಞತೆ ಹೇಳಬೇಕು, ದಿನನಿತ್ಯವೂ ಕೃತಜ್ಞತೆ ಹೇಳಬೇಕು. ನಾವು ಭಗವಂತನಿಗೆ ಏನು ಮಾಡಿದರೂ ಕಡಿಮೆ ಸ್ನೇಹಿತರೆ. ನಾವು ದಿನನಿತ್ಯ 1 ಗಂಟೆ ಪೂಜೆ ಮಾಡ್ತೀವಿ, 2 ಗಂಟೆ ಪೂಜೆ ಮಾಡ್ತೀವಿ, ಅದು ಮುಖ್ಯ ಅಲ್ಲ. ಎಷ್ಟು ಭಕ್ತಿ ಮಾಡ್ತೀವಿ ಅದು ಮುಖ್ಯ. ಒಂದು ಕ್ಷಣ ನೀವು ಪೂಜೆ ಮಾಡಿರಿ, ಅಷ್ಟು ಭಕ್ತಿ ಮಾಡಿರಬೇಕು. ಆ ಭಕ್ತಿಯನ್ನು ಭಗವಂತ ಸ್ವೀಕಾರ ಮಾಡ್ತಾನೆ. ನಿಮ್ಮ ಪೂಜೆ ನೀವು ಏನು ಸಮರ್ಪಣೆ ಮಾಡ್ತೀರಾ ಅದನ್ನಲ್ಲ, ನಮ್ಮಲ್ಲಿರುವಂತಹ ಭಕ್ತಿ ಅದು ಮುಖ್ಯ. ಹಾಗಾಗಿ ಭಕ್ತಿಯಿಂದ ಭಗವಂತನ ಸೇವೆ ಆರಾಧನೆಯನ್ನು ಮಾಡಿಕೊಳ್ಳ್ರಿ.
ನಾವೇನೇ ತಪ್ಪುಗಳನ್ನು ಮಾಡಿರಲಿ ಭಗವಂತ ಕ್ಷಮೆ ಮಾಡಪ್ಪ ಅಂತ ಬೇಡ್ಕೋಬೇಕು. ಯಾಕೆ ಅಂದರೆ ಇವತ್ತು ಬೆಳಗ್ಗೆ ಪ್ರವಚನ ಕೇಳ್ತಾ ನಮ್ಮ ಸ್ವಾಮಿಗಳು ಒಂದು ಹೇಳಿದರು ಒಂದು ವಿಷಯವನ್ನು. ನಮ್ಮ ಮಕ್ಕಳು ಆಟ ಆಡ್ತಾ ಇರುವಾಗ ಯಾರೋ ಪಕ್ಕದ ಮನೆಯವರ ಕಾರಿಗೆ ಒಂದು ಬಾಲ್ ಬಿತ್ತು ಅಥವಾ ಕಲ್ಲು ಬಿತ್ತು, ಏನೋ ಆಯಿತು, ಗ್ಲಾಸ್ ಹೊಡೀತು ಅಂತಂದರೆ ಅವ್ರ ಪಕ್ಕದ ಮನೆಯವ್ರಿಗೆ ಮುಖ ತೋರಿಸ್ಲಿಕ್ಕೆ ನಮಗೆ ಮುಖ ಇರೋದಿಲ್ಲ. ಒಂಥರ ಹಿಂಜರಿತೀವಿ ಅಲ್ವಾ. ಅಯ್ಯೋ ಅವ್ರ ಕಾರು ಗ್ಲಾಸನ್ನು ನನ್ನ ಮಗ ಹೊಡೆದ್ಬಿಟ್ಟಿದ್ದಾನಲ್ಲ, ಅವ್ರು ಏನು ಅನ್ಕೊತಾರೋ ಏನೋ ಅಂತ ಹೋಗಿ ಕ್ಷಮೆ ಕೇಳ್ತೀವಿ, ಸಾರಿ ಅಂತ ಕೇಳ್ತೀವಿ, ಅಥವಾ ಇನ್ನೇನೋ ಪರಿಹಾರ ಇನ್ನೇನೋ ಮಾಡ್ಕೊತೀವಿ. ಆದರೆ ಒಂಥರ ಮುಜುಗರವನ್ನು ವ್ಯಕ್ತಪಡಿಸ್ತೀವಿ ಅವ್ರ ಮುಖ ನೋಡಲಿಕ್ಕೆ. ಆದರೆ ದಿನ ಬೆಳಗ್ಗೆದ್ದರೆ ನಾವು ಪಾಪ ಕಾರ್ಯಗಳನ್ನು ಮಾಡ್ತಾ ಇರ್ತೀವಿ, ತಪ್ಪುಗಳನ್ನಂತೂ ಅನೇಕ ಮಾಡ್ತೀವಿ. ಹಾಗಿದ್ದಾಗ ಭಗವಂತನಿಗೆ ನಾವು ಮುಖವನ್ನು ಹೇಗೆ ತೋರಿಸ್ಬೇಕು, ಅದು ಇರಬೇಕು ನಮ್ಮಲ್ಲಿ ಅಂತ ನಮ್ಮ ಸ್ವಾಮಿಗಳು ಇವತ್ತು ಬೆಳಗ್ಗೆ ಹೇಳಿದರು. ನನಗಿನ್ನೂ ಕಿವಿಯಲ್ಲಿ ಅದು ಗುಯ್ಗುಡ್ತಾ ಇದೆ. ಹೌದಲ್ಲ, ನಾವು ಎಷ್ಟು ತಪ್ಪುಗಳನ್ನು ಮಾಡ್ತೀವಿ. ದಿನ ಬೆಳಗ್ಗೆದ್ದರೆ ಪೂಜೆಗಳನ್ನು ಸರಿಯಾಗಿ ಮಾಡೋದಿಲ್ಲ, ತಪ್ಪಾಗಿ ಮಂತ್ರ ಸ್ತೋತ್ರಗಳನ್ನು ಹೇಳ್ತೀವಿ, ತಪ್ಪಾಗಿ ಪೂಜೆಯನ್ನು ಮಾಡ್ತಾ ಇರ್ತೀವಿ ತಿಳ್ಕೊಳ್ದೆ. ಇಷ್ಟು ಪಾಪ ಕಾರ್ಯಗಳು ತಪ್ಪುಗಳನ್ನು ಮಾಡಿದಾಗ ಭಗವಂತನಿಗೆ ನಾವು ಹೇಗೆ ಮುಖ ತೋರಿಸ್ಬೇಕು ಅನ್ನೋದು ಇರಬೇಕು ನಮಗೆ ಅಲ್ವಾ ಸ್ನೇಹಿತರೆ. ಆ ತಪ್ಪಿನ ಪರಿಹಾರಕ್ಕಾಗಿ ಕ್ಷಮೆಯನ್ನು ಕೇಳಬೇಕು. ದಿನನಿತ್ಯ ಭಗವಂತನಲ್ಲಿ ಕ್ಷಮೆಯನ್ನು ಕೇಳಬೇಕು, ಕೃತಜ್ಞತೆಯನ್ನು ಹೇಳಬೇಕು. ಅದಕ್ಕೆ ಹೇಳಬೇಕು, ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣಂ ಪದೇ ಪದೇ ಪಾಪೋಹಂ ಪಾಪಕರ್ಮಾಣಂ ಪಾಪಾತ್ಮ ಪಾಪ ಸಂಭವ. ನಾವೆಷ್ಟು ಪಾಪಗಳನ್ನು ಮಾಡ್ತಾ ಇರ್ತೀವಿ. ತ್ರಾಹಿಮಾಂ ಕೃಪಯಾ ದೇವ ಶರಣಾಗತ ವತ್ಸಲಃ, ನಾನು ನಿನ್ನಲ್ಲಿ ಶರಣಾಗಿ ಬಂದಿದ್ದೇನೆ, ನನ್ನನ್ನು ಪಾಪ ಪರಿಹಾರವನ್ನು ಮಾಡಿ ನನ್ನನ್ನು ರಕ್ಷೆ ಮಾಡು ತಂದೆ ಅಂತ ಕೇಳ್ಕೋಬೇಕು. ಹೀಗೆ ಮಂತ್ರಸ್ತೋತ್ರಗಳನ್ನು ಹೇಳ್ತಾ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು ಸ್ನೇಹಿತರೆ. ಇವತ್ತಿನ ಹರಿದಿನವಾದಂತಹ ಏಕಾದಶಿ ದಿನ ನಮ್ಮ ಮನೆಯಲ್ಲಿ ನಾನು ಮಾಡಿದಂತಹ ಪೂಜೆ ಸಣ್ಣದೊಂದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ವಟಸಾವಿತ್ರಿ ಹುಣ್ಣಿಮೆ ಬಗ್ಗೆ ವಿಡಿಯೋವನ್ನು ಮಾಡ್ತೀನಿ. ತುಂಬ ಇದೆ ಹೇಳುವಂಥದ್ದು, ನೀವು ಸಹ ತಿಳ್ಕೊಳ್ರಿ, ನೀವು ಸಹ ವಟಸಾವಿತ್ರಿ ಹುಣ್ಣಿಮೆಯನ್ನು ಆಚರಣೆಯನ್ನು ಮಾಡಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗೋಣ ಸ್ನೇಹಿತರೆ. ಹರೇ ಶ್ರೀನಿವಾಸ.